ಎಲ್ರಿಗೂ ನಮಸ್ಕಾರ. ಸೊ ಸಚಿನ್ ತೆಂಡೂಲ್ಕರ್ ಯಾರು ಗೊತ್ತಿಲ್ಲ. ಸೊ ಕ್ರಿಕೆಟ್ ನ ದೇವರು ಅಂತಾನೆ ಕರಿತೀವಿ ನಾವೆಲ್ಲರೂ. ಬಟ್ ಅವ್ರ ಮಗನ ವಿಡಿಯೋ, ಅವ್ರ ಫೋಟೋ ವೈರಲ್ ಆಗುತ್ತೆ ಇತ್ತೀಚೆಗೆ. ಅದಕ್ ಮುಂಚೆ ಅವರು 2021ಕ್ಕೆ IPL ಗೆ ಪದಾರ್ಪಣೆ ಮಾಡ್ತಾರೆ. ಅಲ್ಲಿಂದ 21, 22, 23, 24, 25 ಸೊ 4 ವರ್ಷ ಅವರು ಮುಂಬೈಯಲ್ಲೇ ಆಡ್ತಾರೆ, ಅಂದ್ರೆ ಇರ್ತಾರೆ. ಅವ್ರಿಗೆ ಸಿಗೋದು 2-3 ಮ್ಯಾಚ್ಗಳು ಆಡಿರ್ಬೋದು, ಬೌಲಿಂಗ್ ಮಾಡಿರ್ಬಹುದು. ಸೊ ಅದು ಸಹ ಅಲ್ಲೂ ಸಹ ಅಷ್ಟೊಂದು ತೋರಿಸ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಕೊಟ್ಟಿರ್ಲಿಲ್ಲ. ಅದರಿಂದ ಮುಂಬೈ ಅವ್ರು ಏನ್ ಮಾಡ್ತಾರೆ, ಅವ್ರನ್ನ ಕೈ ಬಿಡ್ತಾರೆ ಲಾಸ್ಟ್ ಇಯರ್. ಕೈ ಬಿಟ್ಬಿಟ್ಟು ಸೊ ಅವ್ರನ್ನ LSG ಅವರು, ಲಕ್ನೋ ಸೂಪರ್ ಜೈಂಟ್ಸ್ ಅವರು ಖರೀದಿ ಮಾಡ್ತಾರೆ 30 ಲಕ್ಷ ಕೊಟ್ಟು. ಬಟ್ ಈಗ್ಲೂ ಸಹ ಅವರು 2 ಮ್ಯಾಚ್ ಆಯ್ತು, ಇನ್ನೂ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ, ಇನ್ನು ಬೆಂಚ್ ಕಾಯ್ತಾ ಇದಾರೆ. ಮೇ ಬಿ ಅವ್ರು 21 26 ಅಂದ್ರೆ 5 ವರ್ಷ ಆಯ್ತು. 5 ವರ್ಷದಲ್ಲಿ ಅವ್ರು ಒಂದು 10 ಓವರ್ ಮಾಡಿದಾರೆ ಇಲ್ವೋ ಅನ್ನೋ ನನ್ ಡೌಟ್. ಬಟ್ ಇನ್ನು ಕಾಯ್ತಾ ಇದಾರೆ. ಸೊ IPL ಅಲ್ಲಿ ಇನ್ನೂ ಒಂದು ಮಾಡ್ಬೇಕು ಅಂತ. ಬಟ್ ಇನ್ನೂ ಅವ್ರಿಗೆ ಚಾನ್ಸ್ ಸಿಕ್ಕಿಲ್ಲ. ಅವ್ರಿನ್ನೂ ಅವ್ರು ಟ್ರೈನಿಂಗ್ ತಗೊಂತಾ ಇದಾರ ಇರಬಹುದು, ಹೇಳಕ್ಕಾಗಲ್ಲ. ರೀಸೆಂಟ್ ಆಗಿ ಅವ್ರ ಮದ್ವೆನೂ ಕೂಡ ಆಯ್ತು. ಬಟ್ ಓಕೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಮದ್ವೆ ಆದ್ಮೇಲೆ ಏನು ಆಡಲ್ಲ, ಅವ್ರ ಲೈಫೇ ಹೋಯ್ತು ಅಂತ ಏನಿಲ್ಲ. ಸೊ ಬಟ್ ಅವರ ಒಂದು ಮೈಂಡ್ ಲೆವೆಲ್ ಯಾವ ಲೆವೆಲ್ ಇದೆ ಅಂತ ನಾನು ಇವತ್ತು ಹೇಳಕ್ ಹೊರಟಿದ್ದೀನಿ. ಅಂದ್ರೆ ನನಗೂ ತುಂಬಾ ಇನ್ಸ್ಪೈರ್ ಆಯ್ತು ಆಕ್ಚುಲಿ. ಚಿಕ್ಕ ಚಿಕ್ಕ ಸಾಧನೆ ಮಾಡಿ ಅವ್ರು ಚಿಕ್ಕದು ಏನೋ ಒಂದು ನಾವು ಗೆದ್ದು, ಇಲ್ಲ ಒಳ್ಳೆ ಚೆನ್ನಾಗ್ ಒಂದು ಸಲ ದುಡ್ಡು ಬಂದಾಗ ಗುರು ನನ್ನ ಹತ್ರ ದುಡ್ಡಿದೆ, ಗುರು ನನ್ನ ಹತ್ರ ಹರಿದೆ ಇದಿದೆ ಅಂತ ಅಹಂ ತೋರಿಸ್ಕೊಳ್ಳೋ ಈಗಿನ ಕಾಲದಲ್ಲಿ ವರ್ಲ್ಡ್ ನ ಬೆಸ್ಟ್ ಕ್ರಿಕೆಟರ್ ಮಗ ಅಂಡ್ ವರ್ಲ್ಡ್ ನ ರಿಚೆಸ್ಟ್ ಕ್ರಿಕೆಟರ್ ಮಗ ಎರಡೂ ಸಹ ಅರ್ಜುನ್ ತೆಂಡೂಲ್ಕರ್. ಅವ್ರಿಗೆ ಏನು ಬೇಕಾಗಿಲ್ಲ. ಅವರಪ್ಪ ಮನ್ಸ್ ಮಾಡಿದ್ರೆ ಅರ್ಜುನ್ ಅವ್ರನ್ನ ಇಂಡಿಯನ್ ಟೀಮ್ಗೆ ಮೈನ್ ಬೌಲರ್ ಆಗಿ ಕಳಿಸ್ಬೋದು. ಅವ್ರು ಆಡ್ಲಿ ಬಿಡ್ಲಿ ಅದ್ ಬೇರೆ ವಿಚಾರ. ಎಷ್ಟು ಚಾನ್ಸ್ ಬೇಕಾದ್ರೆ ಕೊಡ್ಬೋದು. 10 ಮ್ಯಾಚ್ಗಳು 20 ಮ್ಯಾಚ್ ಯಾವ್ದೋ ಒಂದು ಮ್ಯಾಚ್ ಕ್ಲಿಕ್ ಆಗಿ ಅವ್ರು ಹೊರ ಹೊಂಬೋದು. ಇಲ್ಲ IPL ಇಂದ ಒಳ್ಳೆ ಟೀಮ್, ಇಲ್ಲ ಮುಂಬೈ ಟೀಮ್ಗೆ ಅವ್ರಿಗೆ ಚಾನ್ಸ್ ಪದೇ ಪದೇ ಕೊಟ್ಟು ಆಡಿಸ್ಬೋದು. ಸೊ ಈ ಎಲ್ಲಾ ಕೆಪಾಸಿಟಿ ಇರುವಂತಹ ಮಗನಿಗೆ ಅವರು ಮತ್ತೆ ಲೈಫ್ ನ ರೀಸ್ಟಾರ್ಟ್ ಮಾಡಿಸ್ತಾರೆ. ಸೊ ಮತ್ತೆ ನೀನು ಬೇರೆ ಟೀಮಲ್ಲಿ ಹೋಗಿ ಹಾಡಿ, ಅಲ್ಲಿ ನೀನು ಪ್ರಾಕ್ಟೀಸ್ ಮಾಡಿ, ಅಲ್ಲಿ ನೀನು ಏನೋ ಒಂದು ಪ್ರೂವ್ ಮಾಡ್ಕೊಂಡು ಮತ್ತೆ ಬಾ ಇಲ್ಲಿಗೆ ಅಂತ ಹೇಳಿ ಕಳಿಸ್ತಾರೆ. ಸೊ ಅದೇ ನಾವು ಮೊನ್ನೆ ನೋಡಿದ ಫೋಟೋ. ಅಂಡ್ ಅವ್ರ ಫೇಸ್ ಅಲ್ಲಿ ನೋಡ್ಬೋದು ನೀವು, ಯಾವುದೇ ತರಹದ ಒಂದು ಅಹಂ ಆಗ್ಲಿ ಇಲ್ಲ ಬೇಜಾರಾಗ್ಲಿ ಇಲ್ಲ. ಆರಾಮಾಗಿ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ. ಏನ್ ಮಾಡ್ತಾ ಇದಾರೆ, ಅಲ್ಲಿ ಫೀಲ್ಡಿಂಗ್ ಮಾಡ್ತಾ ಇರೋರ್ಗೆ ಅಂಡ್ ಬೌಲಿಂಗ್ ಮಾಡ್ತಿರೋರ್ಗೆ ಬಾಟಲ್ ತಗೊಂಡೋಗಿ ಕೊಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಏನೂ ಇಲ್ಲ ಆಕ್ಚುಲಿ. ಅಂದ್ರೆ ನಾವ್ ಮಾಡೋ ಕೆಲ್ಸದ ಮೇಲೆ ನಮ್ಗೆ ಇಷ್ಟು ಶ್ರದ್ಧೆ ಇರ್ಬೇಕು ಅಂತ. ಹೌದು, ಅವರು ಬೌಲರೇ, ಬಟ್ ಆ ಕ್ಷಣ ಸೊ ಅವ್ರು ಏನ್ ಮಾಡ್ಬೇಕು, ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಓಕೆ, ಇವತ್ತೆಲ್ಲ ನಾಳೆ ಅವ್ರ ಚಾನ್ಸ್ ಸಿಗಬಹುದು. ಸಿಕ್ಕಿದ್ಮೇಲೆ ಅವರು ಯಾವ ಲೆವೆಲ್ ಬೆಳಿತಾರೆ ಅಂತ ಗೊತ್ತಿಲ್ಲ, ಯಾವ ಲೆವೆಲ್ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಂಡ್ ಇದನ್ನೇ ಇಟ್ಕೊಂಡು ತುಂಬಾ ಜನ ಪಾಸಿಟಿವ್ ನೆಗೆಟಿವ್ ಎರಡೂ ಸಹ ಬರ್ತಾ ಇದೆ. ನಾನು ನೋಡ್ದಂಗೆ ಜಾಸ್ತಿ ನೆಗೆಟಿವ್ ಆಗ್ತಿದೆ. ಅಂದ್ರೆ ಗುರು ನೋಡು ಇಷ್ಟೇನಾ ಕತೆ, ಅಂದ್ರೆ ಯಾವತ್ತೇ ಆಗ್ಲಿ ಸೊ ಏನೇ ಇನ್ಫ್ಲೂಯೆನ್ಸ್ ಇದ್ರು ಆಗಲ್ಲ ಮಾಡಕ್ಕೆ ಹಂಗೆ. ಬಟ್ ಅದನ್ನ ಚಾಲೆಂಜ್ ಆಗಿ ತಗೊಂಡು ಈ ತರ ಒಂದು ನೆಗೆಟಿವಿಟಿನ ಹೆದರ್ಸಿ ಅವ್ರನ್ನ ನೋಡಿರಲ್ಲ ಅಂತ ಇಲ್ಲ. ಈ ನೆಗೆಟಿವಿಟಿನ ನೋಡಿರ್ತಾರೆ, ಟ್ರೋಲರ್ಸ್ ತಗೊಂಡು ನೋಡಿರ್ತಾರೆ, ಯಾರು ಅರ್ಜುನ್ ತೆಂಡೂಲ್ಕರ್ ಅವರು. ಸೊ ಅದಕ್ಕೆ ಸೊ ವಾಪಸ್ ಕೊಡ್ಬೇಕು, ರಿಪ್ಲೈ ಕೊಡ್ಬೇಕು ಅನ್ನೋ ಮೈಂಡ್ ಸೆಟ್ ಇರಬಹುದು. ಬಟ್ ಅವರು ಅದನ್ನೆಲ್ಲಾ ಸೈಡ್ ಇಟ್ಟು ಅವರ ಏನು ಗೋಲ್ ಏನಿದೆ, ಅವರ ಕೆಲಸ ಏನು, ಸದ್ಯಕ್ಕೆ ನಾನಿವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಸೊ ಯಾವತ್ತೋ ಒಂದಿನ ಸಿಗುತ್ತೆ. ಸೊ ಸಚಿನ್ ತೆಂಡೂಲ್ಕರ್ ಅವರು ಸಹ 0 ಇಂದ ಸ್ಟಾರ್ಟ್ ಮಾಡಿದವರು. ಮೊದಲ ಮ್ಯಾಚ್ ಆಡಿದಾಗ ಅವ್ರಿಗೆ ಯಾವ ತರ ಮೈಂಡ್ ಸೆಟ್ ಇತ್ತೋ, ಸೊ ಅದೇ ತರ ಎಲ್ಲರಿಗೂ ಮೈಂಡ್ ಸೆಟ್. ಫಸ್ಟ್ ಮ್ಯಾಚ್ ಅಂದ್ರೆ ಫ್ರೆಶ್ ಮ್ಯಾಚ್ ಹಂಗೆ ಇರುತ್ತೆ. ಸೊ ಈಗ ಸದ್ಯಕ್ಕೆ ಸೊ ಒಂದು 6 ವರ್ಷದಿಂದ ಸತತವಾಗಿ IPL ಆಡ್ತಿರುವ ಅರ್ಜುನ್ ತೆಂಡೂಲ್ಕರ್ ಅವ್ರಿಗೆ ಇನ್ನೂ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿಲ್ಲ. ಅವ್ರು ಇನ್ನೂ ಅದನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡಿಲ್ವೇನೋ ಗೊತ್ತಿಲ್ಲ. ಬಟ್ ಅವರ ಒಂದು ಡೆಡಿಕೇಶನ್ ಇದೆ ಇಲ್ಲಿ ಕಾಣ್ತಾ ಇದೆ. ಸೊ ಮೇ ಬಿ ಅವ್ರ ಮುಂದೊಂದು ದಿನಗಳಲ್ಲಿ ಸೊ ಒಳ್ಳೆ ಬೌಲರ್ ಆಗುವ ಸಾಧ್ಯತೆ ಇದೆ. ಇದೇ ತರ ಗೋಲ್ ಸೆಟ್ ಮಾಡ್ಕೊಂಡು ಇದೇ ತರ ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ಒಳ್ಳೆ ಟೀಮ್ಗೂ ಸಹ ಸೆಲೆಕ್ಟ್ ಆಗಿ IPL ಅಲ್ಲೂ ಸಹ ಮಿಂಚುವ ಸಾಧ್ಯತೆ ಇದೆ. ಸೊ ಆದಷ್ಟು ಬೇಗ ಚಾನ್ಸ್ ಸಿಗ್ಲಿ ಅವ್ರಿಗೆ. ಅವರು ಪ್ರೂವ್ ಮಾಡ್ಕೊಂಡಿಲ್ಲ ನನ್ನ ಆಶಯ. ಅಂಡ್ ನಿಮ್ಗೆ ಆ ವಿಡಿಯೋ ಕ್ಲಿಪ್ಪಿಂಗ್ ನೋಡಿ ಏನ್ ಅನಿಸ್ತು? ಸೊ ಅರ್ಜುನ್ ತೆಂಡೂಲ್ಕರ್ ಅವರು ವಾಟರ್ ಬಾಟಲ್ ಇಟ್ಕೊಂಡ್ಬರುವಂತಹ ಕ್ಲಿಪ್ಪಿಂಗ್ ನೋಡಿ ನಿಮ್ಗೆ ಸೊ ಏನೋ ಅನ್ಸಿರ್ಬೇಕಲ್ಲ. ಸೊ ಪ್ರಾಂಪ್ಟ್ ಆಗಿ ಕಮೆಂಟ್ ಮಾಡಿ. ಸೊ ನಮಸ್ಕಾರ.